ಇನ್ನು ಸಿಎಂ ವಿರುದ್ಧದ ಮುಡಾ ಕೇಸ್ ವರದಿಗೆ ಫೈನಲ್ ಟಚ್ ನೀಡಲಾಗಿದೆ. ಸೋಮವಾರ ಮುಡಾ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಕೆಯಾಗುತ್ತೆ. ಈ ಸಂದರ್ಭದಲ್ಲಿ ಸಿಎಂ ಸೇಫ್ ಆಗ್ತಾರಾ ಅಥವಾ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಶುರುವಾಗುತ್ತಾ? ಈ ಕುತೂಹಲ ಇದೀಗ ಹೆಚ್ಚಾಗ್ತಾ ಇದೆ. ಲೋಕಾಯುಕ್ತ ಹಿರಿಯ ಅಧಿಕಾರಿಗಳಿಂದ ಪರಿಶೀಲನೆ ಈಗಾಗಲೇ ಅಂತ್ಯ ಆಗಿದೆ. ಕಾನೂನು ಸಲಹೆಗಾರರ ಜೊತೆಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ವರದಿ ಸಲ್ಲಿಕೆಗೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ರಿಂದ ವರದಿ ಸಲ್ಲಿಕೆಯಾಗುತ್ತೆ. 2,500ಕ್ಕೂ ಹೆಚ್ಚು ಪುಟಗಳ ಲೋಕಾಯುಕ್ತ ಅಂತಿಮ ವರದಿ. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ವರದಿಯನ್ನ ಉದೇಶ್ ಕೊಟ್ಟಿದ್ದಾರೆ. ಸೋಮವಾರ ಮುಡಾ ಕೇಸ್ನ ಅಂತಿಮ ತನಿಖಾ ವರದಿ ಸಲ್ಲಿಕೆಯಾಗುತ್ತೆ. ಸಾವಿರಾರು ಪುಟಗಳ ದಾಖಲೆ ಸಮೇತ ಈ ವರದಿಯನ್ನ ರೆಡಿ ಮಾಡಲಾಗಿದೆ. ಸೈಟ್ ಹಂಚಿಕೆಯ ಕುರಿತು ದಾಖಲೆಗಳನ್ನು ಕೂಡ ಲೋಕಾಯುಕ್ತರು ಸಂಗ್ರಹವನ್ನ ಮಾಡಿದ್ರು. ಸೋಮವಾರ ಈ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. 2,500ಕ್ಕೂ ಹೆಚ್ಚು ಪುಟಗಳ ಲೋಕಾಯುಕ್ತ ವರದಿ. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಈ ವರದಿಯನ್ನ ಈಗಾಗಲೇ ಉದೇಶ್ ಅವರು ಕೊಟ್ಟಿದ್ದಾರೆ. ಸೋಮವಾರ ಮುಡಾ ಕೇಸ್ನ ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸಾವಿರಾರು ಪುಟಗಳ ದಾಖಲೆ ಸಮೇತ ಈ ವರದಿಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗತ್ತಾ? ಮುಡಾ ಅಂತಿಮ ವರದಿಯಲ್ಲಿ ಮುಖ್ಯಮಂತ್ರಿಗಳು ಸೇಫ್ ಆಗ 14 ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇಲ್ಲ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗತ್ತಾ? ರಾಜಕೀಯ ಒತ್ತಡಕ್ಕೆ ಮಣಿದು ಸಿಎಂ ಪತ್ನಿಗೆ ಸೈಟ್ ನೀಡಿಲ್ಲ ಅನ್ನುವಂತ ವಿಚಾರ ಈ ವರದಿಯಲ್ಲಿ ಇದೆ ಅಂತ ಲೋಕಾಯುಕ್ತ ಮೂಲಗಳಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಡಾ ಹಗರಣದಲ್ಲಿ ಅಧಿಕಾರಿಗಳ ದೊಡ್ಡ ಲೋಪ, ಸಿಎಂ ಸಿದ್ದರಾಮಯ್ಯ ಪಾತ್ರ ಏನೂ ಇಲ್ಲ ಅಂತ ವರದಿಯಲ್ಲಿ ಇದೆ ಅನ್ನುವಂತ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಮುಡಾ ಕೇಸ್ನಲ್ಲಿ ಸಿಎಂ ಹಸ್ತಕ್ಷೇಪ ಇಲ್ಲ ಅಂತ ರಿಪೋರ್ಟ್ ಅನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲೋಕಾಯುಕ್ತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ತಪ್ಪಿಲ್ಲ, ಅಧಿಕಾರಿ ವರ್ಗದೇ ತಪ್ಪಿದೆ ಅನ್ನುವಂಥ ವಿಚಾರಗಳು ಈ ರಿಪೋರ್ಟ್ನಲ್ಲಿ ಇದೆ, ಈ ತನಿಖೆಯಲ್ಲಿ ಗೊತ್ತಾಗಿದೆ ಅನ್ನುವಂಥ ವಿಚಾರ ಲೋಕಾಯುಕ್ತ ಮೂಲಗಳಿಂದಲೇ ಸಿಗ್ತಾ ಇರುವಂಥ ಮಾಹಿತಿ. ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಸೋಮವಾರ ಮೂಡಾದಲ್ಲಿ ಸೈಟ್ ಹಂಚಿಕೆಯಲ್ಲಿ ಸಾಕಷ್ಟು ಹಗರಣಗಳಾಗಿದೆ ಅನ್ನೋ ವಿಚಾರದಲ್ಲಿ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂಥ ತನಿಖಾ ವರದಿ ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸಲ್ಲಿಕೆ ಆಗುತ್ತೆ ಅನ್ನುವಂಥ ಖಚಿತವಾದಂಥ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲೋಕಾಯುಕ್ತ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಅಂದರೆ ಅದರಲ್ಲೇ ವಿಶೇಷವಾಗಿ ಸಿಎಂ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನೇ ನೀಡಲಾಗಿತ್ತು. ಅದರಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ನೇಹಮಯ ಕೃಷ್ಣ ಅವರು ಒಂದು PCR ದಾಖಲು ಮಾಡಿದ್ರು. ಅದಾದ ನಂತರ ಕೋರ್ಟ್ ಒಂದು ಆದೇಶವನ್ನು ಮಾಡ್ತು, FIR ದಾಖಲು ಮಾಡ್ಕೊಳ್ಳಿ ಅಂತೇಳಿ ಸೆಪ್ಟೆಂಬರ್ 25ನೇ ತಾರೀಕು ಒಂದು ಆದೇಶವನ್ನು ಮಾಡಿ 3 ತಿಂಗಳೊಳಗಾಗಿ ಒಂದು ಅಂತಿಮ ವರದಿನ ಸಲ್ಲಿಸಬೇಕು ಅನ್ನೋದು. ಅದಾದ ನಂತರ ಹೈಕೋರ್ಟಲ್ಲಿ ಅದು ಸ್ಟೇ ಆಗಿದ್ದರಿಂದ ಈಗ ಕಳೆದ 3 ದಿನಗಳ ಹಿಂದೆ ಮೈಸೂರು ಲೋಕಾಯುಕ್ತ SP ಆಗಿರುವಂಥ ಉದೇಶ್ ಅವರು ವರದಿಯನ್ನು ಸಿದ್ಧಪಡಿಸಿಕೊಂಡು ಅದು ಹಿರಿಯ ಅಧಿಕಾರಿಗಳಿಗೆ IGP ADGP ಅವರಿಗೆ ಸಲ್ಲಿಕೆ ಮಾಡಿರುವಂಥದ್ದು. IGP ADGP ಅವರು ಕಾನೂನು ಸಲಹೆಗಾರರ ಜೊತೆ ಸೇರಿ ಅದನ್ನು ಒಂದು ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ವರದಿ ಕೋರ್ಟ್ನಲ್ಲಿ ಸಲ್ಲಿಕೆ ಆದ ನಂತರ ದೂರುದಾರರಾಗಲಿ ಅಥವಾ ಅವರ ಪರ ವಕೀಲರುಗಳು ಯಾವುದೇ ರೀತಿಯಾದಂಥ ಅದರ ಆಕ್ಷೇಪವನ್ನು ವ್ಯಕ್ತಪಡಿಸಬಾರ್ದು, ಅಲ್ಲಿ ಯಾವುದೇ ತಪ್ಪುಗಳನ್ನು ಹುಡುಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲೀಗಲ್ ಪಾಯಿಂಟ್ಸ್ಗಳನ್ನು ಹುಡುಕಾಟವನ್ನು ಮಾಡಿ ಆ ಮಟ್ಟಕ್ಕೆ ಅಂತಿಮ ವರದಿ ಸಿದ್ಧ ಆಗ್ತಿದೆ ಅನ್ನುವಂಥದ್ದು. ಸುಮಾರು ಒಂದು 2,500 ಪುಟಗಳ ಒಂದು ಏನು ಚಾರ್ಜ್ ಶೀಟ್ ಇದರಲ್ಲಿ ಇದೆ ಅನ್ನುವಂಥದ್ದು. ಅಂದರೆ ಚಾರ್ಜ್ ಶೀಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ ಕೆಲ ಅಧಿಕಾರಿಗಳು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮೂಡಾ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸುವಂಥ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಪತ್ನಿಯವ್ರನ್ನ ಇದರಲ್ಲಿ ಕೈ ಬಿಡಲಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುತ್ತೆ. ಯಾಕೆಂದರೆ 14 ಸೈಟ್ಗಳನ್ನು ಕೊಡುವಂಥ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆ ಅಂದರೆ DCM ಆಗಿದ್ದ ಸಂದರ್ಭದಲ್ಲಿ, DCM ಆದ ಸಂದರ್ಭದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ಪ್ರಭಾವವನ್ನು ಬೀರಿದ್ದಾರೆ ಅಧಿಕಾರಿಗಳ ಮೇಲೆ. ಆ ಒಂದು ಪ್ರಭಾವದಿಂದಾಗಿ ಅಧಿಕಾರಿಗಳು ಅಲ್ಲಿ ಒಂದಷ್ಟು ಲಂಚಾವತಾರನ್ನು ಕೂಡ ನಡೆಸಿ ಆ ಮೂಲಕ 14 ಸೈಟ್ಗಳನ್ನು ಅಧಿಕಾರವೇ ಇಲ್ಲದ ಶ್ರೀಮತಿ ಪಾರ್ವತಿ ಅವರಿಗೆ ನೀಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾದ ಆರೋಪ ಆಗಿತ್ತು. ಆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಿಎಂ
ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿದ್ದಾರೆ ಅಂತ ಸಂಬಂಧಪಟ್ಟಂತೆ ಯಾವುದೇ ಆಧಾರಗಳಿಲ್ಲ ಅನ್ನುವಂಥದ್ದು, ಮತ್ತೆ 14 ಸೈಟ್ಗಳನ್ನು ನೀಡುವಂಥ ವಿಚಾರದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಸಂಬಂಧಪಟ್ಟಂತೆ ಕೂಡ ಸಾಕ್ಷಿಗಳು ಇಲ್ಲ ಅನ್ನುವಂಥ ಒಂದಷ್ಟು ಅಂತಿಮ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ವರದಿಯಲ್ಲಿ ಏನು ಉಲ್ಲೇಖ ಆಗುತ್ತೆ ಅನ್ನುವಂಥದ್ದು ಸೋಮವಾರ ಕೋರ್ಟ್ಗೆ ವರದಿಯನ್ನು ಕೊಟ್ಟ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿರುವಂಥದ್ದು ಸಿಎಂ ಅವ್ರನ್ನ, ಅವರ ಪತ್ನಿಯವರ, ಬಾಮೈದವ್ರನ್ನ ಹೆಸರುಗಳನ್ನ ಕೈ ಬಿಟ್ಟಿದ್ದೇ ಆದಲ್ಲಿ ಯಾರು ಆರೋಪಿ ಪಟ್ಟಿಯಲ್ಲಿ ಸೇರ್ತಾರೆ? ಕೆಲ ಅಧಿಕಾರಿಗಳು, ಅದರಲ್ಲಿ ವಿಶೇಷವಾಗಿ ದಿನೇಶ್ ಕುಮಾರ್ ಆಗಲಿ ಅಥವಾ ನಟೇಶ್ ಮೂಡ ಆಯುಕ್ತರಾದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ಹಗರಣ ಆಗಿರುವಂಥದ್ದು, ಅವರ ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಈ ಒಂದು ಆರೋಪ ಪಟ್ಟಿಯಲ್ಲಿ ಸೇರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಒಳ್ಳೆ ಒಂದ್ ಕಡೆ ಸುಮಾರು 4.5 ತಿಂಗಳ ಕಾಲ ನಡೆದಂತಹ ತನಿಖೆಯಲ್ಲಿ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ, ಸಾಕಷ್ಟು ಜನರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಚಾರ್ಜ್ ಶೀಟ್ ಸಿದ್ಧ ಆಗಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು, ಅವರ ಪತ್ನಿ ಮತ್ತೆ ಅವರ ಬಾಮೈದವರಿಗೆ ಎಲ್ಲ ಒಂದ್ ಕಡೆ ಇಲ್ಲಿ ಒಂದಿಷ್ಟು ಈ ಒಂದು ಆರೋಪ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನ ಕೈ ಬಿಡಲಾಗಿದೆ, ಅವರು ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳ ಲಭ್ಯವಾಗ್ತಿರೋದು. ಅಂತಿಮವಾಗಿ ಸೋಮವಾರ ಏನೋ ಈ ಒಂದು ಪ್ರಕರಣದ ವಿಚಾರಣೆ ಕೋರ್ಟ್ ನಿಗದಿಯಾಗಿರುವಂತದ್ದು. ಅಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಈ ವರದಿಯನ್ನ ಕೇಳ್ತಾರೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಕೂಡ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿಮ ಕಸರತ್ತನ್ನ ನಡೆಸಿ ಒಂದು ವರದಿಯನ್ನು ಸಿದ್ಧ ಮಾಡ್ತಾ ಇರುವಂತದ್ದು. ಹಾಗಾಗಿ ಒಂದ್ ವೇಳೆ ಸೋಮವಾರ ಕೊಡದೇ ಇದ್ರೆ ನ್ಯಾಯಾಧೀಶರು ಇದರಲ್ಲಿ ಇಷ್ಟು ದಿನ ನಿಮಗೆ ಸಮಯಾವಕಾಶ ಬೇಕು, ಹೈಕೋರ್ಟ್ ತೆರವು ಆಗಿದೆ, ಆದ್ರೂ ಕೂಡ ಯಾಕೆ ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಗರಂ ಆಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅವತ್ತೇ ಒಂದು ಅಂತಿಮ ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.